ಕೂತ್ಕೊಳ್ಳಿ. ಅದಕ್ಕೆ ಪರವಾಗಿಲ್ಲ. ಓ, ನಿಮ್ಮ ಅಣ್ಣ ಹೇಳಿದ್ರೆ ಮಾತ್ರ ಕೂರ್ತೀರಾ, ನಾನು ಹೇಳಿದ್ರೆ ಕೂರಲ್ಲ ಅಲ್ವಾ? ಅಯ್ಯೋ ಹಂಗಲ್ಲ ಅದಕ್ಕೆ. ಮತ್ತೆ ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಅಣ್ಣ ತಿನ್ಸಿದ್ರು, ಇವಾಗ ಅತ್ತಿಗೆ ತಿನ್ನಿಸ್ತಾರೆ. ಅದಕ್ಕೆ ಇವಾಗ ಪರವಾಗಿಲ್ಲ, ನಾನೇ ತಿಂತೀನಿ. ಶೋರ್? ಹಾ ಸರಿ, ಅಟ್ಲೀಸ್ಟ್ ಸ್ಪೂನ್ ಆದ್ರೂ ಕೊಡ್ತೀನಿ. ಈ ಗೌತಮ್ ಅವ್ರಿಗೆ ನಾನೇನೋ ಹೇಳ್ಬೇಕು. ಫೋನ್ ಒಂದ್ ನಿಮಿಷ, ನನ್ನ ಫೋನ್ ಮೇಲಿದೆ, ತಗೊಂಡ್ಬರ್ತೀನಿ. ನೀವು ತಿಂತೀರಿ? ಹಾ, ಅಜ್ಜಿ ಅಜ್ಜಿ. ಅಯ್ಯೋ ಬಂಗಾರಿ, ಯಾಕವ್ವ ಅಳ್ತಾ ಇದೀಯಾ? ಅಜ್ಜಿ ಸಿಕ್ಕಿಲ್ವಾ? ಇಲ್ಲ, ನಿಮ್ಗೆಲ್ಲಾರು ಸಿಕ್ಕಿದ್ರ? ಇಲ್ಲ ಕಣವ, ನಾ ಎಲ್ಲ ಕಡೆ ಹುಡುಕ್ತೆ. ನಾನು ಎಲ್ಲ ಕಡೆ ಹುಡುಕ್ತೆ. ಈಗ ಅಮ್ಮ ಬಂದು ಬೈತಾಳೆ, ಮಾಡ್ಲಿ? ಸರಿ, ನೀನ್ ಅಳ್ಬೇಡ, ಅವಂಗೆ ಫೋನ್ ಮಾಡ್ಕೊಡ್ತೀನಿ, ನೀನ್ ಮಾತಾಡು. ಹೇಳು ಆಂಟಿ. ಅಮ್ಮ, ನಾನು. ಪುಟಿ ನೀನಾ? ನಾಷ್ಟ ಮಾಡ್ದಾ? ಇಲ್ಲ ಅಮ್ಮ, ಅಜ್ಜಿ ಎಲ್ಲೂ ಕಾಣಿಸ್ತಾ ಇಲ್ಲ ಅಮ್ಮ. ಎಲ್ಲೋ ಹೋಗ್ಬಿಟ್ಟಿದ್ದಾಳೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಏನ್ ಹೇಳ್ತಿದ್ಯಾ ಕಂದ? ಅಜ್ಜಿ ಕಾಣಿಸ್ತಿಲ್ವಾ? ಎಲ್ಲಿ ಹೋಯ್ತು? ಗೊತ್ತಿಲ್ಲ ಅಮ್ಮ, ನಾನ್ ನೀರ್ ತರಕಂತ ಹೋಗಿನ್ನ, ಅವಾಗ ಅಜ್ಜಿ ಎಲ್ಲ ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತು? ಅಲ್ಲ ಪುಟ್ಟಿ, ಎಲ್ಲ ಕಡೆ ನೋಡಿದ್ಯಾ? ಅಕ್ಕಪಕ್ಕದ ಮನೆಯವ್ರು ವಿಚಾರಿಸಿದ್ಯಾ? ಇಲ್ಲ ಅಮ್ಮ, ನಮ್ಮ ಮನೆ ಬೀದಿಲೆಲ್ಲ ಕೇಳ್ಕೊಂಡ್ ಬಂದೆ, ಅಜ್ಜಿ ಅಲ್ಲೆಲ್ಲ ಹೋಗಿಲ್ಲ ಅಂತೆ. ಸರಿ ಇರು ಕಂದ, ನಾನು ಈಗ್ಲೇ ಬರ್ತೀನಿ. ನೋಡವ, ಅಮ್ಮ ಬರ್ತೀನಿ ಅಂತ ಹೇಳಿದಾಳಲ್ಲ, ಏನೋ ಒಂದ್ ಮಾಡ್ತಾಳೆ. ಹಾ, ನೀನ್ ಅಳ್ಬೇಡ. ಸುಧಾ ಅವರೇ, ಸುಧಾ ಅವರೇ, ಸುಧಾ. ಅಳ್ಬೇಡ ಕಣವ, ಇನ್ನೇನು ಅಮ್ಮ ಬಂದ್ಬಿಡ್ತಾಳೆ. ಪುಟ್ಟ, ಅಳ್ಬೇಡ, ಸುಮ್ನಿರು, ಅಳ್ಬೇಡ. ಅಜ್ಜಿಗೆ ಏನೂ ಆಗಿರಲ್ಲ, ಆಯ್ತಾ? ಆಂಟಿ, ಏನಾಯ್ತು ಆಂಟಿ? ಯಾವ ಕಡೆ ಹೋದ್ರು ಅಮ್ಮ? ಮಾಮೂಲಿ ನಾನು ಮನೆ ಮುಂದೆ ಗುಡ್ಸಿ ಸಾರಿಸಿ ರಂಗೋಲಿ ಹಾಕೋಣ ಅಂತ ಬಂದೆ. ಅಷ್ಟಲ್ಲಿ ಪುಟ್ಟಿ ಬಂದ್ಲು, ನೀರ್ ತಕೊಂಬರ್ತೀನಿ ಅಂತ. ಸರಿ, ಪುಟ್ಟಿ ಹೋದ್ಮೇಲೆ ನಾನು ಒಳಗೋಗಿ ರಂಗೋಲಿ ತಕೊಂಬರೋಣ ಅಂತ ಹೋದೆ. ಒಳಗೋಗಿ ಹೊರಗೆ ಬಂದೆ, ಈ ಹುಡುಗಿ ಒಳಗಡೆ ಹೋಗಿ ನೋಡ್ತದೆ, ಭಾಗ್ಯಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ಲು. ನಾನು ಒಳಗೋಗಿ ನೋಡ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ ಕಣವ್ವ. ಆಂಟಿ, ಎಲ್ಲ ಕಡೆ ನೋಡಿದ್ರ? ಯಾರಾದ್ರೂ ನೋಡಿರ್ತಾರಲ್ವಾ? ಎಲ್ರಿಗೂ ಕೇಳಿದ್ರ ಆಂಟಿ? ಹೂನವ್ವ, ಎಲ್ಲಾ ಕಡೆ ನೋಡ್ದೆ, ಇರೋರ್ನೆಲ್ಲ ಕೇಳ್ದೆ, ಯಾರು ಗೊತ್ತಿಲ್ಲ ಅಂತ ಇದಾರವ್ವ. ಎಲ್ಲೋದ್ಲು, ಏನಾದ್ಲು, ಒಂದು ಗೊತ್ತಾಗ್ತಾ ಇಲ್ಲ ಕಣವ್ವ. ಛೇ, ಎಂತ ಕೆಲಸ ಆಗೋಯ್ತು. ಅಮ್ಮ, ಅಜ್ಜಿ ಸಿಗ್ತಲ್ಲ ಅಲ್ವಾ? ಹೌದು ಕಂದ, ಅಜ್ಜಿ ಸಿಗ್ತಾರೆ. ನಾನು ಬಂದಿದ್ದೀನಲ್ವಾ, ನಾನು ಅಜ್ಜಿನ ಹುಡುಕ್ತೀನಿ. ಹಾ ಆಂಟಿ, ಅಮ್ಮ ಇಲ್ಲಿಂದ ಹೋಗಿ ಎಷ್ಟೊತ್ತಾಯ್ತು? ನಾನು ಬೆಳಗ್ಗೆ ರಂಗೋಲಿ ಹಾಕೋ ಟೈಮಿಗೆ ಹೋಗಿದ್ದಾಳವ. ನೀನೇ ಲೆಕ್ಕ ಹಾಕು ಏಟೊತ್ತಾಯ್ತು ಹೋಗಿ ಅಂತ. ಅಯ್ಯೋ ಆಂಟಿ, ನಾನು ಹೋಗಿ ಅಕ್ಕಪಕ್ಕದಲ್ಲಿ ಹುಡ್ಕೊಂಡ್ ಬರ್ತೀನಿ. ಅಮ್ಮ ಏನಾದ್ರೂ ಸಿಕ್ಕಿದ್ರೆ ನಾನು ಕರ್ಕೊಂಡ್ ಬರ್ತೀನಿ. ನಿಮಗೇನಾದ್ರೂ ಅವ್ರು ಸಿಕ್ಕಿದ್ರೆ ಕುಡ್ಸ್ಕೊತೀರಾ? ಸರಿಮ್ಮ. ಅಮ್ಮ, ಅಮ್ಮ, ನಾನು ಬರ್ತೀನಿ. ಅಣ್ಣ, ಏನಾಯ್ತು ಅಣ್ಣ? ಏನಾಯ್ತು ಹೇಳು. ಅವ್ರು ಸಿಕ್ಕಿದ್ಲ? ಹೇಳಣ್ಣ. ಈಗ ಹೇಳು, ಏನಾಯ್ತು? ಅವ್ಳು ಸಿಕ್ಕಿದ್ಲ? ಇಲ್ಲ ಸಿಸ್ಟರ್, ತಪ್ಪಿಸ್ಕೊಂಡ್ಬಿಟ್ಲು. ತಪ್ಪಿಸ್ಕೊಂಡ್ಲ? ಅಣ್ಣ, ನೀನು ಅವಳನ್ನ ಸರಿಯಾಗಿ ನೋಡಿದ್ಯಾ? ಇಲ್ಲ ಬೇರೆ ಯಾರನ್ನು ನೋಡಿ ಅವಳು ಅಂತ ತಪ್ಪು ತಿಳ್ಕೊಂಡ್ಯಾ? ಇಲ್ಲ ಸಿಸ್ಟರ್, ಅವಳೇ. ಬೇಕಾದ್ರೆ ನೀನೇ ನೋಡು, ತಗೋ ನೋಡು. ಈಗೇನು ಹೇಳ್ತೀರಿ ಸಿಸ್ಟರ್? ಇದು ಅವಳೇ ತಾನೇ? ಹಾ, ಅವಳೇ ಅಣ್ಣ.
ಅವಳು ಸರ್ಕಲಲ್ಲಿ ಭಿಕ್ಷೆ ಬಿಡ್ತಿದ್ಲು ಸಿಸ್ಟರ್, ಭಿಕ್ಷೆ. ಗೌತಮ್ ಅವಳಿಗೆ ದುಡ್ಡು ಕೊಟ್ಟ. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಗೌತಮ್ ಅವಳನ್ನು ನೋಡ್ಲಿಲ್ಲ ಅಷ್ಟೇ. ನಾನು ಕಾರಿಂದ ಇಳಿದು ಅವಳನ್ನು ಹಿಡಿಬೇಕನ್ನೋಷ್ಟರಲ್ಲಿ ನಮ್ಮ ಕಾರ್ ಮೂವ್ ಆಗ್ಬಿಡ್ತು. ನಾನು ಮುಂದಕ್ಕೆ ಹೋಗಿ ಗೌತಮ್ಗೆ ಸಬೂಬ್ ಹೇಳಿ ಹಿಂದಕ್ಕೆ ಬಂದು ನೋಡ್ತೀನಿ ಸಿಸ್ಟರ್, ಅವಳು ನಾಪತ್ತೆ. ಆಮೇಲೆ ಅಕ್ಕಪಕ್ಕದವ್ರನ್ನ ವಿಚಾರಿಸಿದಾಗ ಯಾವುದೋ ಒಂದು ಹುಡುಗಿ ಬಂದು ಅವಳನ್ನು ಕರ್ಕೊಂಡು ಹೋದ್ಲು ಅಂತ ಗೊತ್ತಾಯ್ತು ಅಷ್ಟೇ. ಹುಡುಗಿನ ಯಾರಂತೆ ಅವಳು? ಇನ್ಯಾರಾಗಿರ್ತಾರೆ ಸಿಸ್ಟರ್, ಅವಳು ಮಗಳೇ ಆಗಿರ್ತಾಳೆ. ನೋಡ್ದ್ಯಾ ಸಿಸ್ಟರ್, ಈಗಲಾದ್ರೂ ನಿನ್ನ ಅಣ್ಣನ ನಂಬಿಕೆ ನನ್ನ ಎಡಗಣ್ಣ ಅದ್ರಿದ್ದು ಯಾಕೆ ಅಂತ ಗೊತ್ತಾಯ್ತಾ? ಅಮ್ಮ ಮಗಳು ಇಷ್ಟು ದಿನ ನಮ್ಮ ಸುತ್ತನೆ ಅಂದ್ರೆ ನಮ್ಮ ಸರೌಂಡಿಂಗ್ ಎಲ್ಲ ಇದ್ರು ನಮ್ಮ ಕಣ್ಣಿಗೆ ಬೀಳಲೇ ಇಲ್ವಲ್ಲ ಸಿಸ್ಟರ್. ಗೌತಮ್ ಏನಾದ್ರೂ ಅವಳನ್ನು ನೋಡಿದ್ದಿದ್ರೆ ನಮ್ಮ ಕತೆ ತುಂಬಾ ಕಷ್ಟ ಆಗಿರೋದು ಸಿಸ್ಟರ್. ಸಿಸ್ಟರ್, ಇನ್ನು ನಾವು ಮೈ ಮರೆಯಂಗಿಲ್ಲ, ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಆಗಬೇಕು. ಹಾ, ಅದಕ್ಕೇನು ವ್ಯವಸ್ಥೆ ಮಾಡಬೇಕೋ ಮಾಡೋಣ. ಆದರೆ ನನ್ನನ್ನು ಕೊರೀತಾ ಇರೋ ಪ್ರಶ್ನೆ ಏನಂದ್ರೆ, ಅವಳು ರಸ್ತೆಯಲ್ಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಗೆ ಹೇಗೆ ಬಂದು ಅಂತ ನನಗೂ ಅರ್ಥ ಆಗ್ತಿಲ್ಲ ಸಿಸ್ಟರ್. ಅಲ್ಲ, ಇಲ್ಲಿಂದ ಹೋದವಳು ಅದು ಹೇಗೆ ಇಷ್ಟೊಂದು ಅಭ್ಯಪಾರಿ ಆದ್ಲು ಅಂತ. ಅದಿರ್ಲಿ ಸಿಸ್ಟರ್, ಈಗ ನಾವೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡೋದು ಸಿಸ್ಟರ್. ನಂಗೆ ತುಂಬಾ ಹೆದರಿಕೆ ಆಗ್ತಾ ಇದೆ. ಇವತ್ತಲ್ಲ ನಾಳೆ ಅಮ್ಮ ಮಗಳು ಇಬ್ರು ಗೌತಮ್ ಕಣ್ಣಿಗೆ ಬಿದ್ರೆ ನಾವೇನ್ ಮಾಡೋದು? ಹಂಗೇನಾದ್ರೂ ಆದ್ರೆ ನಮ್ ಕತೆ ಮುಗೀತಷ್ಟೇ. ಅಣ್ಣ, ಅಂಥದ್ದು ಏನೂ ಆಗಲ್ಲ. ಎಷ್ಟು ವರ್ಷ ಗೌತಮ್ ಕಣ್ಣಿಗೆ ಕಾಣಿಸ್ದೇ ಇರೋಳು ಈಗ ಕಾಣಿಸ್ಬಿಡ್ತಾಳ?